ಸೊ ನಿಮ್ಮ ಮುಂದೆ ಇದೆ ಹೊಸ ಫೋರ್ಸ್ ಗೂರ್ಖಾ 3 ಡೋರ್ ವರ್ಷನ್. ಇದು ಇನ್ನೂ 5 ಡೋರ್ ವರ್ಷನ್ ಬಂದಿಲ್ಲ, ಬರುತ್ತೆ 5 ಡೋರ್ ವರ್ಷನ್ನು. ಸೊ ಅದು ಕೂಡ ನೋಡೋಕೆ ಸಖತ್ತಾಗಿರುತ್ತೆ, ಸಖತ್ ದೊಡ್ಡ ವೀಲ್ ಬೇಸ್ ಇರುತ್ತೆ. ಆ್ಯಂಡ್ ಇನ್ ಫ್ರಂಟಿಂದ ನೀವು ನೋಡ್ಬೋದು ಒಂಥರ ದೇಸಿ ಜಿ ವ್ಯಾಗನ್ ಅಂತಲೇ ಹೇಳ್ಬೋದು ನಮ್ಮ ಫೋರ್ಸ್ ಅವ್ರದ್ದು. ಸೊ ಸಖತ್ತಾಗಿದೆ ನೋಡೋಕ್ಕೆ. ನನಗೆ ಜಿ ವ್ಯಾಗನ್ಗಿಂತ ಒಂದು 90s ಒಂದು ಲ್ಯಾಂಡ್ ರೋವರ್ ಕೂಡ ಬರ್ತಿತ್ತು. ಸೊ ಆ ಕಾರ್ ಫೋಟೋ ಹಾಕ್ತೀನಿ, ಸೇಮ್ ಅದೇ ಥರ ಇರುತ್ತೆ ಫ್ರಂಟ್ ವೀಲ್. ನೀವು ನೋಡ್ತಾ ಇದ್ರೆ ನಾನು ಆ ಫೋಟೋ ಹಾಕ್ತೀನಿ, ಒಂದ್ಸತಿ ಅಬ್ಸರ್ವ್ ಮಾಡಿ. ಹಳೇ ಲ್ಯಾಂಡ್ ರೋವರ್ ಏನು ಸಖತ್ತಾಗಿದೆ ಗೊತ್ತಾ. ನಿಮ್ಮ ಬೆಸ್ಟ್ ಅಂದರೆ 233 mm ಗ್ರೌಂಡ್ ಕ್ಲಿಯರೆನ್ಸು, ಅಲ್ಟಿಮೇಟ್ ಅಂತ ಹೇಳ್ಬೋದು. ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನೋಡಿ ಅಪ್ಪ. ಆರಾಮಾಗಿ ಇಲ್ಲಿಂದ ನುಗ್ಗ ಆ ಕಡೆಯಿಂದ ಆಚೆ ಹೋಗ್ಬಿಡ್ಬೋದು, ಅಷ್ಟಿದೆ ಜಾಗ ಇಲ್ಲಿ. ಸೈಡ್ ಫೇಸ್ ಆಗಿ ಬರೋಣ. 18 ಇಂಚ್ ಅಲಾಯ್ಸು, ಏನು ದೊಡ್ಡದು ಗುರು ಇದು. 18 ಇಂಚ್ ಅಲಾಯ್ಸು, ಡಿಸ್ಪ್ಲೇ ಕೂಡ ನೀವು ನೋಡ್ತಾ ಇರ್ತೀರಾ. ಸೊ ಇನ್ನು ಫ್ರಂಟ್ಗಳಿಂದ ಸ್ಟಾರ್ಟ್ ಮಾಡೋಣ. ಅನಿಕ್ರೋಮ್ ಗ್ರಿಲ್ ಕೊಟ್ಟಿದ್ದಾರೆ, ಸೊ ಒಳಗಡೆ ರೇಡಿಯೇಟರ್ ಕೂಡ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಗೂರ್ಖಾ ಬ್ಯಾಡ್ಜಿಂಗ್ ಕ್ರೋಮಲ್ಲಿ ಬರುತ್ತೆ. LED ಇಂಡಿಕೇಟರ್ಸು, ಹೆಡ್ಲೈಟ್ ಕೂಡ ನೋಡೋಕೆ ಸಕ್ಕದಾಗಿದೆ. ಒಂಥರ ಸ್ಪ್ಲಿಟ್ DRLಸು ನೈಟ್ ಹೊತ್ತು ಸಕ್ಕದಾಗಿ ಕಾಣುತ್ತೆ. ಆ್ಯಂಡ್ LED ಇಂಡಿಕೇಟರ್ಸು ನಮಗೆ ವುಡ್ಡಲ್ಲೇ ಬರುತ್ತೆ, ಮೇಲ್ಗಡೆ ಬಾನೆಟಲ್ಲೇ ಬರುತ್ತೆ. ಸೊ ಬಾನೆಟ್ ಗೇಜ್ ಕೂಡ ನೀವು ನೋಡ್ತಾ ಇರ್ತಾರೆ ಹೆಂಗಿದೆ, ಅಲ್ಲಿದೆ ನೋಡಿ ಒಂದು ರಿಂಚ್ಗಳು. ಸೊ ಅದಕ್ಕೆ ಲಾಕ್ದು ಹೆವಿ ಗೇಜ್ ಇರುತ್ತೆ ಗುರು, ಸಕ್ಕದಾಗಿರುತ್ತೆ. ವೆಯ್ಟ್ ಮಾತ್ರ ಆಫ್ ರೋಡ್ ವೆಹಿಕಲ್ ಅಲ್ವಾ, ಸೊ ಸಖತ್ತು ಗಟ್ಟಿಯಾಗಿರಬೇಕು. ಫುಲ್ ಮೆಟಲ್ ಬಾಡಿ ಸ್ಟ್ರಕ್ಚರು. ಆ್ಯಂಡ್ ಇನ್ನು ಫ್ರಂಟ್ ಕೆಳಗಡೆ ನಮಗೆ ಕಾರ್ನರಿಂಗ್ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸೊ ಅದು ಕೂಡ ಸಖತ್ ಫೀಚರ್ ಅಂತ ಹೇಳ್ಬೋದು. ಆ್ಯಂಡ್ ಬಾಡಿ. ಸೊ ಈಗ ಇಗ್ನಿಷನ್ ಆನ್ ಮಾಡ್ತೀನಿ. ಸೊ ಯಾವ ಥರ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ MID ಕಂಟ್ರೋಲ್ಸಲ್ಲಿ ಕೂಡ ನೀವು ನೋಡ್ಬೋದು. ಗೂರ್ಖಾ ಕಾರೇ ಕೊಟ್ಟಿದ್ದಾರೆ, ಒಂಥರ ಆ್ಯನಿಮೇಷನ್ ಥರ. ಆ್ಯಂಡ್ ಇನ್ನು MID ಬಗ್ಗೆ ಏನಪ್ಪ ಇದು ಒಳ್ಳೆ ಜೆಟ್ MID ಇದ್ದಂಗಿದೆ ಅಂತ ಅನಿಸುತ್ತೆ. ಬಟ್ ಆದ್ರೂ ಇದು TPRMS ನಮಗೆ ಫುಲ್ ಕಂಟ್ರೋಲ್ಸು, ಟೈರ್ ಪ್ರೆಷರ್ ಮಾನಿಟ್ರಿಗೆಲ್ಲ ನೋಡಬೇಕಂದ್ರೆ ನಮ್ಗೆ ಅದೆಲ್ಲ ಉಪಯೋಗ ಆಗುತ್ತೆ. ಸೊ ಇನ್ನು ಫ್ಯೂಯಲ್ ಕೂಡ ಇಲ್ಲಿ ಕೂಡ ಕಾಣುತ್ತೆ. ಸೊ ವಾಟರ್ ಕ್ಲಾಡಿಂಗು ಇದೆಲ್ಲ ಒಂಥರ ಅಡ್ವಾನ್ಸ್ ಫೀಚರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಜಸ್ಟ್ ನಮಗೆ ನ್ಯೂಟ್ರಲ್ಲು ಡ್ರೈವ್ ಅಂತ ತೋರಿಸೋದಕ್ಕೆ, ಗೇರ್ ಪೊಸಿಷನ್ ಎಲ್ಲ ತೋರಿಸೋದಿಲ್ಲ. ಆ್ಯಂಡ್ ಒಂದು ಆಫ್ ರೋಡ್ ವೆಹಿಕಲ್ ತೊಗೊಂಡು ನಮ್ಗೆ ಇಂಟೀರಿಯರ್ಸು ಒಂಥರ ಪಾರ್ಶ್ ಆಗಬೇಕು, ಪ್ರೀಮಿಯಮ್ ಆಗಬೇಕು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಆಫ್ ರೋಡ್ ಮಾಡ್ಬೇಕಾದ್ರೆ, ವಾಟರ್ ಕ್ಲಾಡಿಂಗ್ ಮಾಡ್ಬೇಕಾದ್ರೆ, ನೀರು ಒಳಗಡೆ ಹೋಗೋದಾಗಲಿ ಇಲ್ಲ ಬರೋದಾಗಲಿ ಆದಾಗ ಇಂಟೀರಿಯರ್ಸಲ್ಲಿ ಆ ಲೆದರ್ ಆಗಲಿ ಆ್ಯಂಡ್ ಸಾಫ್ಟ್ ಟಚ್ಗಳಿರೋ ಐಟಮ್ಗಳೆಲ್ಲ ನೀರಾದರೆ ಸೊ ಚೆನ್ನಾಗಿರಲ್ಲ. ಸೊ ಇನ್ನು ಬೆಲ್ಟ್ ಕೂಡ ನೀವು ನೋಡ್ಬೋದು. ಇದು ಮೋಸ್ಟ್ಲಿ ಡೋರ್ನೇ ತೆಗ್ದಿರೋ ಥರ ಏನೋ ಕೊಟ್ಟಿರ್ಬೋದು, ಅದಕ್ಕೋಸ್ಕರ ಬೆಲ್ಟ್ ಕೊಟ್ಟಿದ್ದಾರೆ ಅನಿಸುತ್ತೆ. ಡೋರ್ನೇ ತೆಗ್ದು ಒಂದೊಂದು ಕಡೆ ಆಫ್ ರೋಡ್ ರೇಸ್ ಮಾಡ್ತಾ ಇರ್ತಾರೆ, ನೀವು ನೋಡಿರ್ತೀರಾ. ಸೊ ಆ ಥರ ಏನಾದ್ರು ಕೊಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೋಸ್ಕರ ಬೆಲ್ಟ್ ಕೊಟ್ಟಿರ್ತಾರೆ ಇರಲಿ. ಆ್ಯಂಡ್ ಗೂರ್ಖಾ ಬ್ಯಾಡ್ಜಿಂಗು ಮ್ಯಾಟ್ಸಲ್ಲಿ. ಸೊ ಒಂಥರ ಆಕ್ಸೆಸರೀಸ್ ಫುಲ್ ಫಿಟ್ ಆಗಿದೆ. ಒಳಗಡೆ ಇಂಟೀರಿಯರ್ಸು ನೋಡೋಣ. ಬಟ್ ಈಗ ಔಟ್ಸೈಡಲ್ಲಿ ಮುಗಿಸ್ಬಿಡೋಣ. ಏರ್ ಸ್ನಾರ್ಕಲ್ಲು ಇದು ನಿಮಗೆ ವಿಂಡ್ ಸ್ಕ್ರೀನ್ ಗಾರ್ಡು, ನಿಮಗೆ ಒಂಥರ ಪ್ರೊಟೆಕ್ಟರ್ ಅಂತಲೇ ಹೇಳ್ಬೋದು. ವಿಂಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಬಂದು ನಿಮಗೆ ಆಕ್ಸೆಸರೀಸು ಅದೆಲ್ಲ ಸಪ್ರೇಟಾಗಿ ಹಾಕ್ಸ್ಕೋಬೇಕು. ಬಟ್ 4x4x4 ಬ್ಯಾಡ್ಜಿಂಗು. ಇಲ್ಲೂ ಕೂಡ ಒಂದು 4 ಟೆರೈನು ಟಚ್ ಕೊಟ್ಟಿದ್ದಾರೆ ಫೀಲು. ಸೊ ಒಂಥರ ಮೌಂಟೇನ್ಸು ಆ್ಯಂಡ್ ಕಂಟ್ರಿ ಸೈಡ್ ರೋಡು, ವಾಟರ್ ಕ್ಲಾಡಿಂಗು ಆ್ಯಂಡ್ ಡೆಸರ್ಟು. ಸೊ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಅಟೆನ್ಷನ್ ಟು ಡೀಟೇಲ್ ಸಕ್ಕದಾಗಿ ಕೊಟ್ಟಿದ್ದಾರೆ. ಇದು ಅದೇ ಥರ ಇರುತ್ತೆ. ಬಟ್ ಎಷ್ಟು ರಿಯರ್ ವಿಂಡೋ ಎಷ್ಟು ದೊಡ್ಡದಿದೆ ಅಂದರೆ, ಸೊ ನಿಮ್ಮ ಒಳಗಡೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನೀವು ಟ್ರಿಪ್ ಗಿಪ್ ಹೋಗಲಿ ಎಲ್ಲರೂ ಡ್ರೈವ್ ಹೋದ್ರೂ ನಿಮಗೆ ಕಾಣೋ ನೇಚರು, ಸೊ ಅದ್ರಲ್ಲಿ ಕಾಣೋ ಮೌಂಟೇನ್ಸ್ ಎಲ್ಲ ಸಕ್ಕದಾಗಿ ಕಾಣುತ್ತೆ, ಅಷ್ಟು ದೊಡ್ಡ ಇರೋದ್ರಿಂದ. ಸೊ ಅದು ನಿಮಗೆ ಇದೆಲ್ಲ ಸುಮ್ಮನೆ ಸ್ಟೈಲ್ಗಾಗಲಿ ಇಲ್ಲ ನೋಡೋಕೆ ಒಂಥರ ಆಫ್ ರೋಡ್ ವೆಹಿಕಲ್ಗಾಗಲಿ ಅಂತೆಲ್ಲ ಕೊಡಲ್ಲ. ಎಷ್ಟೋ ಜನ ಗಾಡಿ ತೊಗೊಂಡು ಈ ಥರ ಎಲ್ಲ ಹಾಕ್ಸ್ತಾರೆ. ಬಟ್ ಆ್ಯಕ್ಚುಲಿ ಉಪಯೋಗ ಬಂದು ಅದೆಲ್ಲ ಆಫ್ ರೋಡ್ ಮಾಡ್ಬೇಕಾರೆ ಅದೆಲ್ಲ ಉಪಯೋಗ ಆಗೋಂಥ ಇದುಗಳು. ಸೊ ಅಲ್ಲೂ ನಿಂತ್ಕೊಂಡು ಅವ್ರಿಗೆ ಮ್ಯಾಪ್ ಹೇಳೋದಾಗಲಿ, ರೋಡ್ ನೋಡೋದಾಗಲಿ, ಸ್ವಲ್ಪ ನಿಂತ್ಕೊಳಕ್ಕೆ ಹಿಡ್ಕೊಳಕ್ಕೆಲ್ಲ ಗಟ್ಟಿಯಾಗಿರಬೇಕು. ಇನ್ ಕೇಸ್ ಏನಾದ್ರು ಬಿತ್ತು ಅಂದರೂ ಕೂಡ ಅದು ತಡಿಬೇಕು, ಮರ ಗಿರ ಬಿತ್ತು ಅಂದರೂ ಕೂಡ ತಡಿಬೇಕು ಅನ್ನೋದಕ್ಕೆ ಆ ಗ್ರಿಲ್ ಹಾಕ್ಸೋದು. ತುಂಬ ಜನ ಸುಮ್ಮನೆ ಸ್ಟೈಲ್ಗೆ ಹಾಕ್ಸ್ಕೊತಾರೆ, ಇರಲಿ ತೊಂದರೆ ಇಲ್ಲ. LED ಟೈಲೈಟ್ಸ್ ಬರೋಲ್ಲ, ಆ್ಯಲೋಜನ್ ಟೈಲೈಟು, ಆ್ಯಲೋಜನ್ ಇಂಡಿಕೇಟರ್ಸು, ಆ್ಯಲೋಜನ್ ರಿವರ್ಸ್ ಲ್ಯಾಂಪು. ಇಲ್ಲೂ ಕೂಡ ಒಂದು ಸ್ಟೆಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇದೇ ರೆಂಚಲ್ಲಿದ್ದು ನಾನು. ಸೊ ಪುಲ್ ಮಾಡೋಕ್ಕೆ ಒಂದು ಮರಕ್ಕೆ ಕಟ್ಟಿ ನಾವು ಒಂದು ಆಫ್ ರೋಡ್ನ ಒಂದು ಎಳೆಯೋಕ್ಕೆ ಎಲ್ಲರೂ ಸಿಗಾಕೊಂಡಿದ್ದಾಗ ಈ ರಿಂಚ್ ಹಾಕ್ಬಿಟ್ಟು ಹೋಗಿ ಆ ಥರ ಮರ ಗಿರಕ್ಕೆ ಕಟ್ಟಿ, ಸೊ ಆವಾಗ ನಾವು ಅದರ ರಿಂಚ್ ಜೊತೆ ಪುಲ್ ಮಾಡಿದಾಗ ಗಾಡಿ ಈಸಿಯಾಗಿ ಆಚೆ ಬರುತ್ತೆ. ಆ್ಯಂಡ್ ಅದೆಲ್ಲ ಒಂದು ಆಫ್ ರೋಡ್ ಎಕ್ಸ್ಪೀರಿಯೆನ್ಸು. ಯಾವ್ದಾರು ಆಫ್ ರೋಡ್ ಈವೆಂಟ್ಗಳು ನಡೀತಾ ಇದ್ದಾಗ ನೀವು ಹೋಗಿ ನೋಡಿದ್ರೆ ಅದು ಸಖತ್ತಾಗಿರುತ್ತೆ. ನಾನು ಕೂಡ ಒಂದು ಆಫ್ ರೋಡ್ ನೋಡಿದ್ದೀನಿ. ಸೈಡ್ ನೋಡೋಣ. ಸೊ ಸೈಡ್ ನಮಗೆ 18 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ನೋಡ್ತಾ ಇದ್ದಾರೆ. ಫ್ರಂಟ್ ಡಿಸ್ಕು, ರಿಯರ್ ಡ್ರಮ್ ಬರುತ್ತೆ. ಆ್ಯಂಡ್ ಕಾಯಿಲ್ ಸ್ಪ್ರಿಂಗ್ ಸ್ಟ್ರಕ್ಚರ್ ಸಸ್ಪೆನ್ಷನು. ಸೊ ಆಫ್ ರೋಡ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ 4x4 ಅಲ್ವಾ, ಅದಕ್ಕೋಸ್ಕರ 4 ಲೋ 4i ಹಾಕಿದಾಗೂ ಸಖತ್ತು ಈಸಿಯಾಗಿ ಹೋಗಬೇಕು ಅಂತ ನಮಗೆ 8 ಇಂಚ್ ಅಲಾಯ್ಸು. ದಟ್ ಈಸ್ ಮೋರ್ ದೆನ್ ಎನಫ್ ಅನಿಸುತ್ತೆ. 18 ಇಂಚು ಆಲ್ಮೋಸ್ಟ್ ಎಲ್ಲ ಟೆರೈನಲ್ಲೂ ಕೂಡ ಗಾಡಿ ಆರಾಮಾಗಿ ಹೋಗುತ್ತೆ. ಸೊ ಬಾಡಿ ಕ್ಲಾಡಿಂಗು ಸೈಡಲ್ಲೂ ಕೂಡ ಬ್ಲ್ಯಾಕಲ್ಲಿ ಬರುತ್ತೆ. ಒಂಥರ ದೇಸಿ ಜಿ ವ್ಯಾಗನ್ ಅಂತ ಹೇಳ್ಬೋದು. ದೇಸಿ ಜಿ ವ್ಯಾಗನ್ 140 PS ಹಾರ್ಸ್ ಪವರ್ ಬರುತ್ತೆ, 320 Nm ಟಾರ್ಕ್ ಬರುತ್ತೆ. ತುಂಬ ಜನರು ಹೇಳ್ತಾರೆ ಬಟ್ ಇದು ಸಾಲಲ್ಲ ಅಂತ. ಬಟ್
ತುಂಬ ಆಫ್ ರೋಡ್ಗಳಿಗೆಲ್ಲ ಸಾಲುತ್ತೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಆಗಿರಬೇಕು. 140 PS ಅಲ್ವಾ, ಹಳೆ ಬುಲೆರೋ ತಾರಲ್ಲಿ ಜೀಪಲ್ಲೆಲ್ಲ ಹಳೆ ಜೀಪ್ಗಳೆಲ್ಲ ನುಗ್ಗಿ ಆಡ್ಸೋರು ಈಗಲೂ ಕೂಡ ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಅವರೆಲ್ಲ ಏನು ಯಾವ ಥರ ಸ್ಕೂಲಿಂಗ್ ಇಲ್ಲ ಏನಿಲ್ಲ, ಅವರು ನಾರ್ಮಲಾಗಿ ಎಸ್ಟೇಟ್ಗಳೆಲ್ಲ ಹೊಡೆಯಲ್ಲ. ಸೊ ಬುಲೆರಲ್ಲೇ ಹೊಡಿತಾರೆ. ಸೊ ಅದಕ್ಕೋಸ್ಕರ ಇನ್ ಫೋರ್ಸ್ ಗೂರ್ಕಲ್ಲಿ 140 PS ಅಲ್ಲಿ ಹೊಡೆಯೋಕ್ಕಾಗಲ್ವ, ಆರಾಮಾಗಿ ಹೊಡಿಬೋದು. 84 ಟೆರೇನಲ್ಲೂ ಕೂಡ ನುಗ್ಗುತ್ತೆ ಅನ್ನೋ ಹೋಗುತ್ತೆ ಅನ್ನೋ ಒಂದು ಅಟೆನ್ಷನ್ ಟು ಡೀಟೇಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಫ್ಯೂಯಲ್ಲು 2.6 ಇಯರ್ ಡೀಸೆಲ್ ಇಂಜಿನ್ ಮಾತ್ರ ಬರೋದಿದು. ಸೊ ಬೇರೆ ಯಾವುದೂ ಬರೋಲ್ಲ, ಮ್ಯಾನ್ಯಲ್ ಗೇರ್ ಬಾಕ್ಸ್ ಅಷ್ಟೇ. ಇದು ಯಾವ ಥರ ಆಟೋಮೆಟಿಕ್ ಆಗಿ ಬರೋಲ್ಲ, ಯಾವಾಗ ಬಿಡ್ತಾರೇನೋ ಗೊತ್ತಿಲ್ಲ, ಬಟ್ ಇರಲಿ ಪರವಾಗಿಲ್ಲ. ಸೊ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಹಾಗೆ ಹೇಳಿದೆ, 4x4 4i 4 ಲೋ ಮಾಡಿದಾಗೂ ಸಖತ್ ಉಪಯೋಗ ಆಗುತ್ತೆ. ಆ್ಯಂಡ್ ಒಳ್ಳೆ ಸಸ್ಪೆನ್ಷನ್ನು ಹೇಳಿದ್ನಲ್ಲ, ಹಳೆ ಬುಲೆರೋ ಜೀಪಲ್ಲೇ ಹೊಡೆಯೋರು ಈ ಥರ ಎಲ್ಲ ಫೀಚರ್ಸ್ ಕೊಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂದರೆ ಯಾವ ಥರ ಆರಾಮಾಗಿ ಹೋಗ್ತಾರೆ. ಆ್ಯಂಡ್ ಇನ್ನೊಂದು ಹೇಳಿಲ್ಲ ನಾನು ಮರ್ತೋದೆ. ಸೊ ಹಳೆ ಗಾಡೀಲಿ ನಮಗೆ 400 mm ವಾಟರ್ ಕೆಪಾಸಿಟಿ ಬಂದಿತ್ತು, ಇದ್ರಲ್ಲಿ ನಮಗೆ 700 mm. ಅಯ್ಯಪ್ಪ, ಕಮ್ಮಿ ಅಂದರೂ ಮೋಸ್ಟ್ಲಿ ಇಲ್ಲಿವರೆಗೂ ಇದೆ. ಇಲ್ಲಿವರೆಗೂ ನೀರು ಬಂದ್ರೂ ಒಳಗಡೆ ಬರೋಲ್ಲ, ಆ್ಯಂಡ್ ಆರಾಮಾಗಿ ಹೋಗ್ಬೋದು. ಇಲ್ಲಿವರೆಗೂ ನೀರಿದ್ರೂ ಕೂಡ ಯಾವುದೇ ಥರ ತೊಂದರೆ ಆಗೋದಿಲ್ಲ ಆಫ್ ರೋಡ್ ಮಾಡೋಕ್ಕೆ ಅಂತಲೇ. ಸೊ ಹೊಸ ಗಾಡಿ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿ ಇನ್ನೊಂದು 700 mm ವಾಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಏರ್ ಸ್ನಾರ್ಕಲ್ ಸಖತ್ ಹೈಟ್ ಮಾಡಿದ್ದಾರೆ. ಒಳಗಡೆ ಏರ್ ಇಂಟೇಕ್ ಚೆನ್ನಾಗಿ ಔಟ್ಸೈಡ್ ಎಕ್ಸಾಸ್ಟಲ್ಲಿ ಬರಲಿ ಅಂತ. ಯಾಕಂದರೆ ಸ್ವಲ್ಪ ವಾಟರ್ ಆದಾಗ ಎಕ್ಸಾಸ್ಟ್ ಮುಳುಗೋಗುತ್ತೆ. ಸೊ ಅದಕ್ಕೋಸ್ಕರ ಅದು ಉಪಯೋಗ ಆಗಲಿ ಅಂತ ಏರ್ ಸ್ನಾರ್ಕಲ್ ಕೊಡೋದು. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ನಾರ್ಮಲ್ ರೋಡ್ಸಲ್ಲಿ ಹೋಗ್ಬೇಕಾರೆ ಡ್ರೈವ್ ಮಾಡ್ಬೇಕಾರೆ ನೀವು ವಿಂಡೋಸ್ ಏನಾದ್ರು ತೆಗ್ದಿದ್ರೆ ಅದೊಂದು ಏರ್ ಸ್ನಾರ್ಕಲ್ ಒಂಥರ ಸೌಂಡ್ ಬರುತ್ತೆ. ನಾನು ಯಾವ ಸೈಜು 255 65 18 ಇಂಚ್ ಟೈರು, ಡ್ಯುಯಲ್ ಟೋನ್ ಕಲರು, ಗ್ಲಾಸ್ ಫಿನಿಶು, ಸಿಲ್ವರ್ ಫಿನಿಶ್, ಡೈಮಂಡ್ ಕಟ್ಟು, ಸಾಕಾಗಿದೆ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಸ್ಟೆಪ್ಪು, ಎಲ್ಲ ಮೆಟಲ್ಲು ಒಳ್ಳೊಳ್ಳೆ ಗೇಜ್ ಇರೋ ಐಟಮ್ಗಳು ಹಾಕಿರೋದು. ಸೊ ಒಂಥರ ಲಾಂಗ್ ಲಾಸ್ಟಿಂಗು ಒಳ್ಳೆ ರಿಲೇಬಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇಲ್ಲಿ ಸೊ ಇನ್ನು ರಿಯರ್ ಬೂಟ್ ಸ್ಪೇಸ್ ನೋಡೋಣ. ಬೂಟ್ ಸ್ಪೇಸು ಏನೊಂದು 200 ಲೀಟರ್ಸ್ ಬೂಟ್ ಸ್ಪೇಸ್ ಬರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಸೊ ಹಿಂದೆಗಡೆ ವೈಪರ್ ವಾಷರ್ಸ್ ಇದು. ಸೊ ಇಲ್ಲಿ ಒಳಗಡೆ ಹಾಕಬೇಕು. ಆ್ಯಂಡ್ ಡೋರ್ ಲಾಕ್ ಆ್ಯಂಡ್ ಅನ್ಲಾಕು, ಗ್ರ್ಯಾಬ್ ಹ್ಯಾಂಡ್ಲು ಹಿಂದೆ ಕೂಡ. ಇಲ್ಲೊಂದು ಸ್ವಲ್ಪ ಫ್ಯಾಬ್ರಿಕ್ ಟಚ್ಚು ನೋಡೋಕ್ಕೆ ಚೆನ್ನಾಗಿದೆ. ಸೊ ಒಂದು ಮೆಟ್ಲು ಹತ್ತಕ್ಕೆ ಸ್ಟೆಪ್ಪು ಸಕ್ಕದಾಗಿದೆ, ಏಣಿ ಹತ್ತಿ ಮೇಲೆ ಹೋಗ್ಬೋದು. ಆ್ಯಂಡ್ ಇಲ್ಲಿ ಕ್ಯಾರಿಯರ್ ಕೂಡ ನೀವು ನೋಡ್ತಾ ಇರ್ತೀರಾ. ಸೊ ಕ್ಯಾರಿಯರು, ಇನ್ನು ಇಲ್ಲೂ ಕೂಡ ಗ್ರ್ಯಾಬ್ ಹ್ಯಾಂಡ್ಲರ್, ಎಲ್ಲ ಕಡೆ ಗ್ರ್ಯಾಬ್ ಹ್ಯಾಂಡ್ಲರು ಯಾನೇ ಹತ್ತಿ ಇಳಿಯೋಕ್ಕೆ ಪ್ರತಿಯೊಂದು ಕಡೆನೂ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಸೆಕೆಂಡ್ ರೋ ಸೀಟ್ಸು ನೋಡೋಣ ಬನ್ನಿ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡೋಕ್ಕಾಗಲ್ಲ, ಫಿಕ್ಸ್ ಸೀಟ್ಸ್ ಇದು. ಫ್ರಂಟ್ ಸೀಟ್ಸ್ ಏನಾರು ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ, ಬಟ್ ಅದು ಬಿಟ್ಟರೆ ಈ ಸೀಟ್ನ ನಾವು ಹಿಂದೆ ಮುಂದೆ ಎಲ್ಲ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇನ್ನು ಆಮ್ರೆಸ್ಟು ಮುಂದೆ ಕೂಡ ನಾನು ಹೇಳಿದೆ. ಆ್ಯಂಡ್ ಮ್ಯಾಗ್ಝಿನ್ ಹೋಲ್ಡ್ರು ಇಲ್ಲಿ ಇಟ್ಟಿದ್ದಾರೆ ನೋಡಿ, ಒಂದು ಮ್ಯಾಗ್ಝಿನ್ ಹೋಲ್ಡ್ರು. ಸೊ ಗೂರ್ಕಾ ಇಲ್ಲೇ ಕೊಟ್ಟಿದ್ದಾರೆ. 4x4x4 140 PS 320 Nm ಟಾರ್ಕು, 4 ಎಲೆಕ್ಟ್ರಾನಿಕ್ ಶಿಫ್ಟು, 233 mm ಗ್ರೌಂಡ್ ಕ್ಲಿಯರೆನ್ಸು. ಸೊ ಇದೊಂದು ಫೋಟೋ ಕೂಡ ಹಾಕ್ತೀನಿ, ನೀವು ನೋಡಿ. ಏನೇನು ಬೇಕು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಪಟಾರ್ ಅಂತ ನೀವು ನೋಡ್ಕೊಬೇಕಂದ್ರೆ ಇಲ್ಲಿ ಹಾಕ್ತೀನಿ ಒಂಥರ ಡಿಸೈನ್ ಬಗ್ಗೆ. ಆ್ಯಂಡ್ 5 ಡೋರ್ ವರ್ಷನು ಕೂಡ ಇದೆ, ಅದೊಂದು ನೆಕ್ಸ್ಟ್ ಬರುತ್ತೆ 5 ಡೋರ್ ವರ್ಷನು, ಅದು ಕೂಡ ರಿವ್ಯೂ ಮಾಡ್ತೀನಿ. ಸೊ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಹಾಗೆ ಹೇಳ್ದಂಗೆ, ಎನ್ಹಾನ್ಸ್ ರೈಡ್ ಕಂಫರ್ಟಬಿಲಿಟಿ, 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಕಾರ್ನರಿಂಗ್ ಹೆಡ್ ಲ್ಯಾಂಪ್ಸು, ಫಾಲೋ ಮಿ ಹೆಡ್ ಲ್ಯಾಂಪ್ಸು, ಆ್ಯಂಡ್ ಸ್ಟೈಲಿಶ್ ಅಡ್ವಾನ್ಸ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಅದು ಕೂಡ ನಾನು ತೋರಿಸ್ದೆ. ಆ್ಯಂಡ್ 140 PS ಹಾರ್ಸ್ ಪವರ್, 2.6 ಇಯರ್ ಮೆರ್ಸಿಡೀಸ್ ಬೆನ್ಸ್ ಡಿರೈವ್ಡ್ ಇಂಜಿನು. ಆ್ಯಂಡ್ ಇನ್ನು ಲೈಟು ಆ್ಯಂಡ್ ರೂಫ್ ಕೂಡ ನಮಗೆ ಬ್ಲ್ಯಾಕಲ್ಲಿ ಫಿನಿಶ್ ಆಗಿಲ್ಲ, ಒಂದು ಸ್ವಲ್ಪ ಸ್ಪೇಸಸ್. ಅಪ್ಪ ಎಷ್ಟು ಬೆಳಕು, ಫುಲ್ ಒಳ್ಳೆ ಯಾವುದೋ ಈ ಟಿಟಿಲ ಏನ್ರೆಲ್ಲ ಕೂತಿರೋಂಗಿದೆ. ಟಿಟಿಲೂ ಕೂಡ ಇಷ್ಟು ದೊಡ್ಡ ದೊಡ್ಡ ವಿಂಡೋಸ್ ಎಲ್ಲ ಬರೋಲ್ಲ. ಈ ಒಂಥರ ಈ ಒಳ್ಳೆ ಈ ವೆಲ್ಫೇರ್ ಕಾರ್ಗಳು, ಸ್ವಲ್ಪ ಕ್ರೂಸಿಂಗ್ ಕಾರ್ಗಳು, ಟೂರಿಂಗ್ ಕಾರ್ಗಳೆಲ್ಲ ಬರುತ್ತಲ್ಲ ದೊಡ್ಡ ದೊಡ್ಡ ವಿಂಡ್ಸ್ಕ್ರೀನ್ಗಳು. ಸೊ ಆ ಥರ ಇದೆ. ಇದೆಲ್ಲ ಅಡ್ಜಸ್ಟ್ ಎಲ್ಲ ಆಗಲ್ಲ, ಜಸ್ಟ್ ನೀವು ರಿಕ್ಲೈನ್ ಮಾಡ್ಬೋದು ಫ್ರಂಟ್ ಟು ಬ್ಯಾಕ್ ಅಷ್ಟೇ. 3 ಪಾಯಿಂಟ್ ಸೀಟ್ ಬೆಲ್ಟ್ಸು, ಒಳ್ಳೆ ಸೇಫ್ಟಿ, 2 ಏರ್ ಬ್ಯಾಗ್ ಇದೆ, ಪರವಾಗಿಲ್ಲ. ಇದೇನು 120-150 ಸ್ಪೀಡ್ ಥರ ಎಲ್ಲ ಹೋಗೋ ಕಾರ್ಗಳಲ್ಲ. ಸೊ ಸೀಟ್ ಬೆಲ್ಟ್ನ ವೇರ್ ಮಾಡಬೇಕು. ಆ್ಯಂಡ್ ಹಿಂದೆ ಕೂಡ ಸೀಟ್ ಬೆಲ್ಟ್ಸ್ ಇರೋದ್ರಿಂದ ಒಳ್ಳೆ ಮೀಡಿಯಾ ಸಿಸ್ಟಮು, ಒಳ್ಳೆ ಸ್ಪೀಕರ್ಸ್, ಟ್ವೀಟರ್ಸ್ ಎಲ್ಲ ಸಕ್ಕದಾಗಿದೆ. ನೀ ರೂಮು, ಅಂಡರ್ ಥೈ ಸಪೋರ್ಟ್, ಸೀಟ್ಸ್ ಕಂಫರ್ಟಬಿಲಿಟಿ ಸಕ್ಕದಾಗಿದೆ. ಹೆಡ್ ರೂಮು ಬೇಜಾನಿದೆ. ನೀ ರೂಮು ಇದನ್ನು ನನ್ನ ಸೀಟ್ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಹಿಂದೆ ಇದೆ, ಆದರೂ ಕೂಡ ಒಳ್ಳೆ ಲೆಗ್ ಸ್ಪೇಸ್ ಇದೆ. ನೀ ರೂಮ್ ಅಂಡರ್ ಥೈ ಸಪೋರ್ಟ್ ಮಾತ್ರ ಸಕ್ಕದಾಗಿದೆ. ಈಸಿಯಾಗಿ ಯೂಟರ್ನ್ ಹೊಡಿಬೋದು, ಅಂದರೆ ಅಷ್ಟು ಆರಾಮಾಗಿ ಯೂಟರ್ನ್ ಹೊಡಿಬೋದು. ಸೊ ಇದೆಲ್ಲ ಒಂಥರ ಮೆಕ್ಯಾನಿಕಲ್ ಫೀಚರ್ಸು. ಇದೆಲ್ಲ ತುಂಬ ಜನಕ್ಕೆ ಅಷ್ಟು ತಲೆ ಕೆಡ್ಸ್ಕೊಳಲ್ಲ, ಬಟ್ ಆದರೂ ಆಫ್ ರೋಡರ್ಸ್ಗೆ ಇದೆಲ್ಲ ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ಸ್ ಎಲ್ಲ ಏನು ಬರೋದಿಲ್ಲ. ಯಾವಾಗಲೇ ಹೇಳಿದ್ನಲ್ಲ, ಬೇಸಿಕ್ ಆಗಿರಬೇಕು. ಡಿಫೆನ್ಷಿಯಲ್ ಲಾಕು, ಸೊ ಇದೆಲ್ಲ ನಮಗೆ 1 ಟೈರ್ ಲಾಕ್ ಮಾಡೋದು, ಡಿಫೆನ್ಷಿಯಲ್ ಲಾಕ್ ಮಾಡಿ ಆ ಸೈಡ್ ಮಾತ್ರ ಇದು ಮಾಡೋ ಥರ ಫೀಚರ್ಸು. ಆ್ಯಂಡ್ ನಮಗೆ ಪಾವ್ ವಿಂಡೋಸ್ ಕಂಟ್ರೋಲ್ಸು ಮಧ್ಯದಲ್ಲಿ ಬರುತ್ತೆ. ಇದೆಲ್ಲ ಉಪಯೋಗ ಅಂತ ಫೀಚರ್ಸು, ಏನು ಇಲ್ಲಿ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಅಂತಲ್ಲ. ನೀರು ಮಳೆ ನೀರು ಹೊಡೆದಾಗ ವಿಂಡೋಸ್ ತೆಗೆದು ಹೋದಾಗ ಅದೆಲ್ಲ ಹಾಳಾಗುತ್ತೆ ಅಂತಲೇ ಒಳಗಡೆ ಕೊಟ್ಟಿರ್ತಾರೆ. ಆ್ಯಂಡ್ 2i 4i 4 ಲೋ, ಇದೆಲ್ಲ ಆಫ್ ರೋಡಿಂಗ್ ಫೀಚರ್ಸ್ಗಳು ಪ್ರತಿಯೊಂದು ಕಡೆನೂ ನೀವು ನೋಡಿರ್ತೀರ. ಆ್ಯಂಡ್ ಇಲ್ಲಿ ನಮಗೆ ಒಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸು,
ಇಲ್ಲಿ ಕೂಡ ಸ್ಮಾಲ್ ಸ್ಟೋರೇಜ್ ಸ್ಪೇಸು. ಕಪ್ ಹೋಲ್ಡರ್ಗಳು ಬೇಜಾನ್ ಇದೆ, ಎಷ್ಟು ಜಾಗ ಇದೆ ಸ್ಟೋರೇಜ್ ಸ್ಪೇಸ್ಗಳು. ಆರಾಮಾಗಿ ಒಂದು 4-5 ಬಾಟ್ಲುಗಳೆಲ್ಲ ಇಟ್ಕೊಂಡು ಹೋಯ್ತಾ ಇರ್ಬೋದು. 12 ವೋಲ್ಟ್ ಚಾರ್ಜಿಂಗ್ ಸಾಕೆಟು ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಡ್ ಬೇಕು ಅಡ್ಜಸ್ಟೇಬಲ್. ಇದು ಅಡ್ಜಸ್ಟೇಬಲ್ ಇಲ್ವಾ? ಅಡ್ಜಸ್ಟೇಬಲ್ ಆಮ್ರೆಸ್ಟ್ ಕೂಡ ಬರುತ್ತೆ. ಸೊ ಇನ್ನು ನಿಪ್ಪೋನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಸೊ ಯಾವ ಥರ ಮೀಡಿಯಲ್ಲೂ ಕೂಡ ಯಾವ ಥರ ಕಾಸ್ಟ್ ಕಟ್ಟಿಂಗ್ ಇಲ್ಲ, ಸಕ್ಕದ ಉಪಯೋಗ. ನ್ಯಾವಿಗೇಷನು, ಬ್ಲೂಟೂತು ಏನೇನು ಬೇಕು ಎಲ್ಲ ಇದೆ. ಬೇಸಿಕ್ ಫೀಚರ್ಸ್ಗಳು, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಪ್ರತಿಯೊಂದು ಇದೆ. ಸೊ ಮೀಡಿಯಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಒಳ್ಳೆ ಕ್ವಾಲಿಟಿಗಾಗಿ ಕೊಡ್ಬೋದಿತ್ತು, ಬಟ್ ಆದರೂ ನೋ ಪ್ರಾಬ್ಲಮ್, ಇರಲಿ, ತೊಂದರೆ ಇಲ್ಲ. ಕಾಸ್ಟ್ ಕಟ್ಟಿಂಗ್ ಏನಾದ್ರು ಮಾಡಬೇಕಲ್ಲ. ಆ್ಯಂಡ್ USB ಚಾರ್ಜಿಂಗ್ ಸಾಕೆಟು, 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್, ಇದು ಬಿಟ್ಟು ಬೇರೆ ಯಾವುದು ಆಟೋಮೆಟಿಕ್ ಇಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಇನ್ನು ರಿಯರ್ ಎಲ್ಲ ನೋಡಿದ್ರಿ. ಸೊ ಇದು ಯಾವ ಥರ ಅಂದರೆ, ಪ್ರೈಮರಿ ಕಾರ್ ತೊಗೊಳೋದು ಸ್ವಲ್ಪ ತುಂಬ ಕಮ್ಮಿ ಜನ ಒಂದೇ ಕಾರ್ ಅಂತ ಇಡೋರು. ಸೊ 2 ಕಾರ್ ಅಂತ ಸೆಕೆಂಡ್ರಿ ಕಾರು, ನನಗೊಂದು ಆಫ್ ರೋಡ್ ಆಗಬೇಕು, ಒಂದು ಕಾರ್ ಇರುತ್ತೆ ನಿಮ್ಗೆ ನಾರ್ಮಲಾಗಿ ಟ್ರಾವೆಲ್ಗಳೆಲ್ಲ ಮಾಡೋಕ್ಕೆ. ಸೊ ಆ ಥರ ಇರಬೇಕು ಅನ್ನೋರು ಮಾತ್ರ. ಯಾತಪ್ಪ ಇದು ತೂಫಾನ್ ಬಂತು ನೋಡಿ ಹೆಂಗಿದೆ. ಗೂರ್ಕಾ ಎಕ್ಸ್ಪ್ಲೋರರ್ ಹೊಸ ಆಲ್ ನ್ಯೂ 2024 ಗೂರ್ಕಾ, ಫೋರ್ಸ್ ಗೂರ್ಕಾ, ಪ್ರತಿಯೊಂದು ಫೀಚರ್ಸು. ಸೊ ಇದೊಂದು ಆನ್ ರೋಡ್ ನಮಗೆ ಒಂದು 19 lakhs ಆಗುತ್ತೆ. ಸಖತ್ತಾಗಿದೆ ಕಾರ್ ಅಂತ ಹೇಳ್ಬೋದು. ನೋಡೋಕ್ಕೂ ಕೂಡ ಕನ್ವೀನಿಯನ್ಸ್ ಆಗೋ ಚೆನ್ನಾಗಿದೆ. ಸೊ ಆಫ್ ರೋಡಬಿಲಿಟಿನೂ ಸಖತ್ತಾಗಿದೆ. ಸೊ ಪ್ರತಿಯೊಂದು ಕೂಡ ನೋಡಿದ್ರೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸೊ ಸಬ್ಸ್ಕ್ರೈಬ್ ಮಾಡೋದು, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ, ಒಳ್ಳೊಳ್ಳೆ ಕಾರ್ ರಿವ್ಯೂ ಕೂಡ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.